ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಹಲವಾರು ಕಡೆ ಇವತ್ತು ಪ್ರತಿಭಟನೆಯನ್ನ ಮಾಡಿದರು. ಯಾವಾಗ ದೇವರಾಜೇಗೌಡ ಈ ಇಡೀ ಪ್ರಕರಣದ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು, ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ.ಶಿ ಬಂಧನಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಜೆಡಿಎಸ್ ಪ್ರೊಟೆಸ್ಟ್ ಅನ್ನು ನಡೆಸಿದೆ. ಬೆಂಗಳೂರು, ಹಾಸನ, ಮಂಡ್ಯ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಪ್ರೊಟೆಸ್ಟ್ ಮಾಡಿದ್ದಾರೆ ಕಾರ್ಯಕರ್ತರೆಲ್ಲರೂ ಕೂಡ. ಡಿ.ಕೆ. ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು, ಅವರನ್ನ ಅಮಾನತು ಮಾಡಬೇಕು, ಅವರನ್ನ ಬಂಧಿಸಬೇಕು ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ವಾಗ್ದಾಳಿಯನ್ನು ನಡೆಸಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಹಲವಾರು ಕಡೆ ಈಗ ಇದು ಮೊದಲನೇ ದೃಶ್ಯ ಬೆಂಗಳೂರಿನಲ್ಲಿ ನಡೆದಂತಹ ಹೋರಾಟ. ಡಿ.ಕೆ. ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರೆಲ್ಲರೂ ಕೂಡ ಘೋಷಣೆಯನ್ನು ಕೂಗಿದ್ದಾರೆ, ಧಿಕ್ಕಾರವನ್ನು ಕೂಗಿದ್ದಾರೆ. ಇದೊಂದು ಷಡ್ಯಂತ್ರ, ಬೇಕು ಅಂತ ರೇವಣ್ಣ ಅವರನ್ನ ಜೈಲಿಗೆ ಹಾಕಿಸಿರ್ತಕ್ಕಂಥದ್ದೇ ಡಿ.ಕೆ. ಶಿವಕುಮಾರ್. ಹಾಗಾಗಿ ಡಿ.ಕೆ. ಶಿವಕುಮಾರ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ಗಳು ನಡೆದಿರೋದನ್ನು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ. ಜೆ.ಪಿ. ಭವನದಿಂದ ಫ್ರೀಡಂ ಪಾರ್ಕ್ ತನಕ ಅವರು ಹೋಗುವಂತಹ ಪ್ಲಾನ್ ಇತ್ತು. ಬಟ್ ಅವರನ್ನ ಪೊಲೀಸರು ತಡೆದು ಅವರನ್ನ ವಶಕ್ಕೆ ಪಡ್ಕೊಂಡು ಅಲ್ಲಿಂದ ಅವರನ್ನ ಚದುರಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಹಾಸನದ ದೃಶ್ಯಗಳು. ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಚಪ್ಪಲಿಯಿಂದ ಏಟು ಹೊಡೆದು ಕಾಲಿಂದ ತುಳಿದು ಕೊನೆಗೆ ಬೆಂಕಿ ಹಚ್ಚಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚುವ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಇದು ಹಾಸನದಲ್ಲಿ. ಹೇಳಿಕೇಳಿ ಹಾಸನ, ಮಂಡ್ಯ, ಮೈಸೂರು ಕಡೆಯೆಲ್ಲ ಜೆಡಿಎಸ್ ಬೆಂಬಲಿಗರು ಜಾಸ್ತಿ. ಇದು ಮಂಡ್ಯದಲ್ಲಿ ನಡೆದಂತಹ ಪ್ರತಿಭಟನೆ.